ಗೀತಾ ಮಹಾತ್ಮೆ. ಭಗವಂತನನ್ನು ಧರ್ಮಮೂರ್ತಿ, ಧರ್ಮ ವಿಗ್ರಹಿ, ಧರ್ಮ ಶರೀರಿ ಎಂದೆಲ್ಲ ಕೊಂಡಾಡುತ್ತೇವೆ. ಧರ್ಮಕ್ಕಾಗಿ ಧರ್ಮದ ಮೂಲಕವೇ ತನ್ನನ್ನು ಜಗತ್ತಿಗೆ ತೋರಿಸಿಕೊಂಡ ಧರ್ಮ ಸ್ವರೂಪನಾದ ಭಗವಂತನು ಯಾವಾಗಲೆಲ್ಲ ಧರ್ಮದ ಅವನತಿಯಾಗಿ ಅಧರ್ಮದ ಉನ್ನತಿಯಾಗುತ್ತದೆಯೋ ಆಗ ಧರ್ಮದ ಪುನರ್ಸ್ಥಾಪನೆಗಾಗಿ ನಾನು ಅವತಾರವನ್ನು ಎತ್ತಿ ಬರುತ್ತೇನೆ ಎಂದು ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವಂತನಿಗೆ ಪಾರಮಾರ್ಥಿಕವಾಗಿ ಜನನ ಮರಣಗಳೇ ಮೊದಲಾದ ವಿಕಾರಗಳಿಲ್ಲ. ಆದರೂ ಕೆಲವೊಮ್ಮೆ ಪ್ರಪಂಚದಲ್ಲಿ ತನ್ನನ್ನೇ ತಾನು ಸೃಷ್ಟಿಸಿಕೊಳ್ಳುತ್ತಾನೆ. ಅದನ್ನೇ ಅವತಾರವೆಂದು ಕರೆಯುತ್ತಾನೆ. ಧರ್ಮಕ್ಕೆ ಎಲ್ಲಿಯಾದರೂ ಪೆಟ್ಟು ಬಿದ್ದರೆ, ಅಂದರೆ ಪ್ರಪಂಚದ ಜನರು ಧರ್ಮವನ್ನು ಆಚರಿಸದೆ ಅಧರ್ಮಾಚರಣೆಯಲ್ಲಿ ತೊಡಗಿಸಿಕೊಂಡರೆ, ಅಂತಹ ಸಂದರ್ಭಗಳಲ್ಲಿ ಭಗವಂತನು ಧರ್ಮದ ಪುನರುತ್ಥಾನಕ್ಕಾಗಿ ಭೂಮಿಗೆ ಅವತರಿಸಿ ಬರುತ್ತಾನೆ. ಭಗವಂತನು ಧರ್ಮದ ಅವನತಿಯಾದಾಗ ಬೇರೆ ಬೇರೆ ಅವತಾರಗಳನ್ನು ಎತ್ತಿರುವ ಕಥೆಗಳನ್ನು ಕೇಳಿದ್ದೇವೆ. ನಾವಿಲ್ಲಿ ಭಗವಂತ ಕೃತಯುಗದಲ್ಲಿ ನರಸಿಂಹನ ಅವತಾರ ಎತ್ತಿರುವುದನ್ನು ಸ್ಮರಿಸೋಣ. ಹಿರಣ್ಯಕಶಿಪುವಿನ ಕಾಲದಲ್ಲಿ ದುರ್ಗುಣ ಮತ್ತು ದುರಾಚಾರಗಳ ವೃದ್ಧಿಯಾಯಿತು. ನಿರಪರಾಧಿ ಜನಗಳು ತೊಂದರೆಗೆ ಒಳಗಾದರು. ಜನರ ಜಪ, ತಪ, ಪೂಜೆ, ಯಜ್ಞ, ಯಾಗ, ದಾನ, ಪಾಠಗಳೇ ಮೊದಲಾದ ಶುಭ ಕಾರ್ಯಗಳು ಹಾಗೂ ಉಪಾಸನೆಗಳು ಬಲವಂತವಾಗಿ ನಿಲ್ಲಿಸಲ್ಪಟ್ಟವು. ಪ್ರಹ್ಲಾದನಂತಹ ಭಕ್ತನಿಗೆ ನಾನಾ ಪ್ರಕಾರದ ಕಷ್ಟಗಳು ಕೊಡಲ್ಪಟ್ಟವು. ಆಗ ಭಗವಂತನು ನರಸಿಂಹನ ಅವತಾರವನ್ನೆತ್ತಿ ಧರ್ಮದ ಸ್ಥಾಪನೆ ಮಾಡಿದನು. ಪ್ರಸ್ತುತ ಭಗವಂತನು ಧರ್ಮವನ್ನು ಉಳಿಸಿಕೊಳ್ಳುವ ಸಂಘಟನೆಗಳಲ್ಲಿ ಅವತರಿಸಿದ್ದಾನೆ ಎನ್ನುವುದು ಧರ್ಮಕ್ಕಾಗಿಯೇ ಜೀವನವನ್ನು ಮುಡಿಪಾಗಿಟ್ಟ ಸಂತರ ವಾಣಿಯಾಗಿದೆ. ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ನಿರಂತರವಾಗಿ ನಾವೆಲ್ಲ ಒಂದು ಜ್ಞಾನ ಸತ್ರವನ್ನು ಸೇರಿದ್ದೇವೆ. ನಮ್ಮೆಲ್ಲರಲ್ಲಿಯೂ ಭಗವಂತನು ಅವತರಿಸಿದ್ದಾನೆ. ನಮ್ಮ ಮುಂದಿನ ಪೀಳಿಗೆಯನ್ನು ಸಂಘಟಿಸಿ ಅವರಿಗೆ ಸನಾತನ ಧರ್ಮವನ್ನು ಪರಿಚಯಿಸುವ ಪ್ರಯತ್ನ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಯಾಕೆಂದರೆ ಧರ್ಮೋ ರಕ್ಷತಿ ರಕ್ಷಿತಃ. ಹರಿ ಓಂ.